ಕನಸುಗಳು ಹಾಗೂ ಶ್ರೀ ತಮ್ಮಣ್ಣ ಬೇಗಾರವರ ಮಕ್ಕಳ ಕಾದಂಬರಿ ಸೋನು ಹಾಗೂ ಶ್ರೀಮತಿ ಸುಜಾತ ಧನ್ಕಲ್ ರವರ ಕವನ ಸಂಕಲನ ಹಾಗೂ ಶ್ರೀ ದಿನೇಶ್ ಹೆಗಡೆ ಹುಲಿಮನೆ ಇವರ ಕೃತಿ ಕಥಾ ಸಂಕಲನ ಸಂಪೇಕಟ್ಟೆಯ ಸರಹದ್ದು. ದಯವಿಟ್ಟು ಪ್ರತಿಕಾರ ವೇದಿಕೆಯಲ್ಲಿ ಬರಬೇಕು. ದಯವಿಟ್ಟು ಪ್ರತಿಕಾರ ಬನ್ನಿ ಬೇಕು ಅಲ್ಲ ಕೃತಿಕಾರರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ನಾಗೇಶ ಹೆಗಡೆ ಬಲ್ಗೆಮನೆ, ಶ್ರೀಮತಿ ಸುಜಾತ ಧನ್ಕಲ್, ಶ್ರೀ ದಿನೇಶ ಗೌಡ ಹುಲಿಮನೆ. ಇದರ ಜೊತೆಗೆ ಬೇಗಾರರು ಶಾಲೆಗಳಲ್ಲಿ ಮಕ್ಕಳವರಿಗೆ ಹಾಗೂ ಜನರವರಿಗೆ ಒಂದಾಗುತ್ತಾ ಮಕ್ಕಳ ಓದಿನ ಪ್ರೀತಿ ವಿಸ್ತರಿಸಲು ಹೇಗೆಲ್ಲ ಪ್ರಯತ್ನಿಸಿದರು ಎನ್ನುವ ಅವರದೇ ಆಪ್ತ ಬರಹವನ್ನು ಕೂಡ ಈಗ ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ. ಪುಸ್ತಕವನ್ನ ಬಿಡುಗಡೆಗೊಳಿಸುತ್ತಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಎಲ್ಲ ಕೃತಿಕಾರರಿಗೂ ಕೂಡ ಅಭಿನಂದನೆಗಳು. ನಿಮ್ಮಿಂದ ಇನ್ನಷ್ಟು ಪುಸ್ತಕಗಳು ಸಾಹಿತ್ಯ ಲೋಕಕ್ಕೆ ಹೊರಬರಲಿ ಎಂಬ ಹೊಸ ಪುಸ್ತಕಗಳ ಅತ್ಯುತ್ತಮವಾದಂತಹ ಕೃತಿಗಳನ್ನು ರಚಿಸ್ತಾ ಇದ್ದಾರೆ. ಅವರು ಕೂಡ ಅತ್ಯಂತವಾಗಿ ಈ ಸಂದರ್ಭದಲ್ಲಿ ಗೌರವವನ್ನು ಮಾನ್ಯ ಉದ್ಘಾಟಕರು ಮಾಡಿದ್ದಾರೆ. ಈಗಾಗ ಸುಮಾರು 5-6 ಕೃತಿಗಳನ್ನು ರಚಿಸಿದ್ದಾರೆ. ಈಗ ಇವರ ಸಂಪೇಕಟ್ಟೆಯ ಸರಹದ್ದಿರುವಂಥ ಕಥಾ ಸಂಕಲನವನ್ನು ನಮ್ಮ ಮುಂದೆ ಲೋಕಾರ್ಪಣೆ ಮಾಡಲಿಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಇವರನ್ನ ನಾವು ಆಂಗ್ಲೇಯ ಮೂಲಕ ಸಂಪರ್ಕಿಸಿದಾಗ ನಮ್ಮ ನೆಲದ ಒಬ್ಬ ಸಾಹಿತಿ ನಮ್ಮೊಳಗಿದ್ದಾನೆ ಅನ್ನೋದು ಬಹುಶಃ ಸಂದರ್ಭದಲ್ಲಿ ಗೊತ್ತಾಗಿದೆ. ಅವರಿಗೆ ದಿನೇಶ್ ಹುಲಿಮನೆ ಒಳ್ಳೆ ಕಥೆಗಾರಾಗಿದೆ. ಅವರೆಲ್ಲರೂ ಜೀವನ ಪ್ರತಿಭಾ ದಿನೇಶ್ ಗೌಡ ಹುಲಿಮನೆ ಅವರ ಅನೇಕ ಮಹಿಳೆಯರು ಅಧ್ಯಕ್ಷರು ಇಂಥ ಕಾರ್ಯಕ್ರಮವನ್ನು ಮಾಡಿದ ಸಂದರ್ಭದಲ್ಲಿ ಸ್ಥಳವನ್ನು ಆಯ್ಕೆ ಮಾಡುವಂಥದ್ದು ಕೆಲವೊಂದು ನಗರದಲ್ಲಿ ಆಯ್ಕೆ ಮಾಡತಕ್ಕಂಥ ಸಂದರ್ಭ ಸಹಜವಾಗಿ ಬರುತ್ತದೆ. ಆಗ ನಾನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರು ಕೂಡ ನಾನು ಹೇಳಕ್ಕೆ ಬಯಸ್ತೇನೆ, ನಾನು ಅಭಿನಯಿಸ್ತೇನೆ. ನಾನು ಇಂಥ ಒಂದು ಆ ಪುಸ್ತಕಗಳಿಗೆ ಮಾತ್ರ ಸೀಮಿತಕ್ಕಂಥ ಪುಸ್ತಕಗಳು ಆ ಪುಸ್ತಕಗಳನ್ನು ಕೊಡುವ ಮುಖಾಂತರ ನಾವು ಬರುವಾಗ ಎಲ್ಲರೂ ಕೂಡ ನೋಡ್ತೀವಿ. ನಾವು ಇದೇ ಸ್ಥಳದಿಂದ ಹಲವಾರು ಬಾರಿಯ ಬಗ್ಗೆ ನಾನು ಒಂದು ಉಲ್ಲೇಖ ಮಾಡಿ ಪಕ್ಕದಲ್ಲಿ ಇರತಕ್ಕಂಥ ವಾಚನಾಲಯ ಇದೆ, ಲೈಬ್ರರಿ ಇದೆ, ಅನೇಕ ಪುಸ್ತಕಗಳನ್ನು ಹೊಂದಿರತಕ್ಕಂಥ ಲೈಬ್ರರಿ ಇದೆ. ಒಂದು ಲೈಬ್ರರಿ ಇದ್ದಾಗ ಬರೀ ಲೈಬ್ರರಿಯಲ್ಲಿ ಬರೀ ಆ ಉಪಯೋಗವನ್ನು ಈ ಭಾಗದ ಆಸಕ್ತಿ ಸಾಹಿತ್ಯಗಳು ಆಗಬೇಕು, ಅನೇಕ ವಿಚಾರಗಳನ್ನು ಕೊಟ್ಟಬೇಕು ಅಂತ ಅನೇಕ ಸ್ನೇಹಿತರು ಬಂದು ಅದನ್ನು ಉಪಯೋಗ ಪಡೆದಾಗ ಅಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳ ಪುಟಗಳನ್ನು ತಿಳಿಸಿದಾಗ ನೋಡಿದಾಗ ಓದಿದಾಗ ಅನೇಕ ವಿಷಯಗಳನ್ನು ಮುಂದೆ ನಮ್ಮ ಜೀವನದ ಉದ್ದಕ್ಕೂ ಕೂಡ ಅಳವಡಿಸಲಿಕ್ಕೆ ಸಾಧ್ಯ ಅಂತ ಒಂದು ವಾಚನಗಳು ಇವತ್ತು ಇಡೀ ನಮ್ಮ ಕ್ಷೇತ್ರದ ಅನೇಕ ಪಂಚಾಯತ್ಗಳು ಕೂಡ ನಾವು ಇರುವಂಥದ್ದು. ಅಂಥ ಪಂಚಾಯತ್ಗಳಿರ್ತಕ್ಕಂಥ ಅನೇಕ ಪುಸ್ತಕಗಳು ನಾನು ಕೂಡ ನನ್ನ ಶಾಸಕರ ಅನುದಾನದಲ್ಲಿ ಅನೇಕ ಪುಸ್ತಕಗಳನ್ನು ಪರಿಚಯ ಮಾಡೋ ಮುಖಾಂತರ ಅವುಗಳಿಗೆ ಕೂಡ ನಾನು ಕೊಟ್ಟಿದ್ದೀನಿ. ಹೀಗೆ ಇವತ್ತು ನಮ್ಮ ಸಾಹಿತ್ಯ ಬಂದದ್ದು ಬರೀ ಹೀಗೆ ವೇದಿಕೆಗೆ ಮಾತ್ರ ಅನೇಕ ಚಿಂತನೆಯನ್ನು ಇರ್ತಕ್ಕಂಥದ್ದು. ನಾನು ಹೇಳಿದ ಸಂದರ್ಭ ಮೊನ್ನೆ ಒಂದು ಸಭೆಯಲ್ಲಿ ಸಭೆಯಲ್ಲಿ ಕೂಡ ಹೇಳಿದ್ರು, ಈ ಸಭೆ ಬರೀ ಸಾಹಿತ್ಯಗಳ ಅನಿಸಿಕೆ ಇದೆಯೋ, ಸಾಹಿತ್ಯಗಳ ಸಂದೇಶಗಳು ಇದ್ದಾವೋ, ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ನೋಡಿ ಓದುವ ಮುಖಾಂತರ ಅವರಲ್ಲೂ ಕೂಡ ಸಾಹಿತ್ಯದ ಜ್ಞಾನ ಮೂಡ್ತಕ್ಕಂಥ ವೇದಿಕೆ ಅಂದಾಗ ಮಾತ್ರ ನಮ್ಮ ಕನ್ನಡ ಸಂಸ್ಕೃತಿನ ನಮ್ಮ ಮಕ್ಕಳಿಗೆ ಹುಟ್ಟಿದ 2-3 ವರ್ಷದ ಮಕ್ಕಳಿಗೆ ನಾವು ಯಾವ ರೀತಿ ಶಿಕ್ಷಣ ನಾವು ಕೊಡ್ತಾ ಇದ್ದೀವಿ ಅದು ನಾವು ಕೂಡ ಕಲ್ಪನೆ ಮಾಡ್ಬೋದು ಸಾಧ್ಯ. ಹೌದು, ಇವತ್ತು ಅನೇಕ ಶಾಲೆಗಳು ಮುಚ್ಚುತ್ತಾ ಇದ್ದಾರೆ ಅಂತ ಹೇಳಿ ಮುಂದೆ ಬರ್ತೀನಿ ನಾನು. ಇವತ್ತು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಆಗಿದೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಯಾವ ಭಾಷೆನ ಕಲಿಸ್ತಾ ಇದ್ದೀವಿ ಅವುಗಳನ್ನ ಸ್ವಲ್ಪ ಅವಲೋಕನೆ ಮಾಡ್ತಾರೆ. ಯಾಕಂದರೆ ನಮ್ಮ ತಾಯಿ ಬಂದಿದ್ದಾರೆ, ನಾವೆಲ್ಲರೂ ಕೂಡ ಕನ್ನಡಕ್ಕೆ ಹೆಚ್ಚು ಶಕ್ತಿನ ಕೊಡಬೇಕು. ಕನ್ನಡ ಸಂಗೀತ ಆಗುತ್ತೆ, ಕನ್ನಡ ನಾಡು ಇಡೀ ದೇಶದಲ್ಲೇ ಬಹಳ ಅದ್ಭುತವಾಗಿರ್ತಕ್ಕಂಥ
ಅಂಥ ಒಂದು ಕನ್ನಡವನ್ನು ನಾವು ಉಳಿಸಬೇಕಾದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಬೇಸಿಕ್ ಮನೆಯ ತಾಯಿಯ ಬೇಸಿಕ್ ಶಿಕ್ಷಣ ಇದೆಯೋ, ತಾಯಿಯ ಮೂಲ ಮಾತು ಇದೆಯೋ, ನಾವು ಎಲ್ಲಿ ಹೋಗಿಲ್ಲ. ಇವತ್ತು ಕನ್ನಡ ಹಿಗ್ಬೇಕಾದ್ರೆ ಕುಗ್ಗಬಾರದು. ಹಿಗ್ಬೇಕಾದ್ರೆ ಬಾಲ್ಯದ ಮಕ್ಕಳಿಗೆ ನಾವು ಕಡೆ ಇವತ್ತು ನಾವೆಲ್ಲ ನಮ್ಮ ತಂದೆ ತಾಯಿಗೆ ಹುಟ್ಟಿದ ಕೂಡ ನಾವು ಮಗು ಅಮ್ಮ ಅಂತೇವೆ. ನಾವು ಇನ್ನೂ ಹಳ್ಳಿ ಭಾಷೆ ಹೇಳಿದಾಗ ನಾವು ಅವ್ವ ಅಂತೀವಿ, ಅಪ್ಪ ಅಂತೀವಿ. ನಾವು ಇವತ್ತು ಎಲ್ಲಿ ಹೋಗಿದೆ ಸಂಸ್ಕೃತಿ? ಮಮ್ಮಿ ಡ್ಯಾಡಿ ಆ ಮಕ್ಕಳಿಗೆ ಆ ಸಂಸ್ಕೃತಿ ಬಂದರೆ ಮುಂದೆ ಯಾವ ಕನ್ನಡಕ್ಕೆ ನಾವು